ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಬುಧವಾರ ಒಂದು ರೆಸಾರ್ಟಿಗೆ ಹೋಗಿದ್ವಿ. ಸೊ ಅದ್ರ ವ್ಲಾಗ್ನ ಕಂಪ್ಲೀಟಾಗಿ ಹಾಕ್ತಾ ಇದ್ದೀನಿ. ಮಂಗಳವಾರನೇ ಹೊರಟಿದ್ವಿ ಸಂಜೆ. ಸ್ಕೂಲಿಂದ ಹಿತೇಶ್ ಎಲ್ಲ ಬರ್ತಾ ಇದ್ದ ಹಾಗೆಯೇ ಏನೋ ತಕ್ಷಣವೇ ರೆಡಿಯಾಗಿ ಹೊರಟಿದ್ದು 4:45 ಹಾಗೆ, 4:45 5 ಗಂಟೆ ಹಾಗೆ. ಆದರೆ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ನಮಗೆ 8:30 ಆಗೋಗಿತ್ತು. ಯಾಕೆಂದರೆ ತುಂಬ ಲೇಟ್ ಆಯಿತು, ತುಂಬ ಮಳೆ, ತುಂಬ ಕರ್ವ್ ಇರೋವಂಥ ಜಾಗ ಬೇರೆ ಅಲ್ವಾ. ಆ್ಯಂಡ್ ನೈಟ್ ತುಂಬ ಮಳೆ ಆಗಿರೋದ್ರಿಂದ ಅಲ್ಲಿ ಹೆವಿ ಫಾಗ್ ಬೇರೆ ಕವರ್ ಆಗೋಗಿತ್ತು, ಏನೂ ಕಾಣಿಸ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ನಾವು ಹೋಗಿದ್ದು. ಸ್ವಲ್ಪ ನಿಧಾನನೇ ಆಯಿತು. ಸೊ ನೋಡಿ, ಇಲ್ಲಿ ಆಲ್ಮೋಸ್ಟ್ ಎಷ್ಟು ಕರ್ವ್ಸ್ ಇದೆ, ತುಂಬ ಕರ್ವ್ಸ್ ಇದೆ. ಆ್ಯಂಡ್ ನಾವು ಹೋಗಿದ್ದಂಥ ಜಾಗ ಬಂದು ಸಕಲೇಶ್ಪುರದ ಹತ್ರ ಹೆತ್ತೂರು. ಸುಮಾರು ಜನ ಕೇಳೇ ಇರ್ತೀರ, ಹೆತ್ತೂರು ಹೋಬಳಿ ಹತ್ರ ಇರೋದು ಇದು ರೆಸಾರ್ಟ್. ಕಾರೇಕೂಲು ಜಂಗಲ್ ರೆಸಾರ್ಟ್ ಅಂತ ಗೂಗಲ್ ರಿವ್ಯೂಸ್ ಸಹ ಇದೆ, ಫೋನ್ ನಂಬರ್ ಸಹ ನೀವು ಅಲ್ಲೇ ನೋಡ್ಕೊಬೋದು. ತುಂಬ ರೆಸಾರ್ಟ್ಗಳಿದ್ದಾವೆ, ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಿ ಹೋಗ್ಬೋದು. ತುಂಬ ಚೆನ್ನಾಗಿದೆ, ಪ್ರಕೃತಿ ಮಧ್ಯದಲ್ಲಿ. ಏನು ನೆಟ್ವರ್ಕ್ ಸಿಗದೇನೆ ಏನು ಮೈಂಡ್ ಫ್ರೀಯಾಗಿ ಇಟ್ಕೊಬೇಕು ಅಂತ ಇದ್ದರೆ ಇಲ್ಲಿಗೆ ಆರಾಮಾಗಿ ಬರ್ಬೋದು. ಚೆನ್ನಾಗಿದೆ, ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಒಂಥರ ಹೆಸರೇ ಹೇಳಿರೋ ಹಾಗೆ ಜಂಗಲ್ ರೆಸಾರ್ಟ್ ಆಗಿರೋದ್ರಿಂದ ಕಾಡು ಮಧ್ಯದಲ್ಲಿ ಇರೋ ಥರನೇ ಇದೆ. ಸೊ ಆಲ್ಮೋಸ್ಟ್ ಒಂದು 8:15 ಹಾಗೆ ನಾವು ರೀಚ್ ಆಗ್ತಿದ್ದ ಹಾಗೆಯೇ ಫಸ್ಟು ಕಾಫಿ, ಸ್ನ್ಯಾಕ್ಸ್ ಎಲ್ಲ ಆಯಿತು. ಸೊ ಒಂದು ರೌಂಡ್ ನೈಟಲ್ಲಿ ಹೇಗೆ ಕಾಣುತ್ತೆ ಹೊರಗಡೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ವಿಡಿಯೋ ಮಾಡ್ತಾಯಿದ್ದೆ. ಆ ರೆಸಾರ್ಟ್ ಮಧ್ಯದಲ್ಲೇ ಒಂದು ಝರಿ ಸಹ ಬರುತ್ತೆ, ಒಂಥರ ಸೌಂಡ್ ಸಖತ್ತಾಗುತ್ತೆ, ಮಾತ್ರ ಒಂಥರ ಮೈಂಡ್ ಕಾಮಾಗಿ ಆಗುತ್ತೆ. ಸೊ ನೈಟ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮಲಗಿ ಬೆಳಗ್ಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋರಿದ್ರು. ಹಾಗಾಗಿ ನಾವಿಲ್ಲಿ ರೆಡಿ ಆಗ್ತಾ ಇದ್ದೀವಿ. ಬಾಲ್ಕನಿ ವ್ಯೂ ನೋಡ್ಬೋದು ಇಲ್ಲಿ ನೀವು. ಓಕೆ 5 minutes 2 minutes ಬೆಳಗ್ಗೆ ಸನ್ರೈಸ್ ನೋಡೋಕ್ಕೇನು ಆಗಲ್ಲ, ಏಕೆಂದರೆ ತುಂಬ ಚಳಿ ಇರುತ್ತೆ ಆ್ಯಂಡ್ ಫಾಗ್ ಎಲ್ಲ ಮುಚ್ಕೊಬಿಟ್ಟಿರುತ್ತಲ್ವ. ಹಾಗಾಗಿ ಒಂದು 8 ಗಂಟೆ 8:30 ಮೇಲೆ ಹೋಗೋಣ, ಸ್ವಲ್ಪ ಬೆಳಕಾಗಲಿ ಅಂತ ಅಂದ್ಬಿಟ್ಟೆ 8:30, ಆಲ್ಮೋಸ್ಟ್ 8:15 8:30 ಹಾಗೆ ಕರ್ಕೊಂಡು ಹೋದರು. ಸೊ ನೈಟ್ ಏನು ಕಾಣಿಸ್ತಾ ಇರಲಿಲ್ಲ ಅಲ್ವಾ ವ್ಯೂ. ಬೆಳಗ್ಗೆ ಎದ್ದು ವ್ಯೂ ನೋಡಿ ಏನು ಸಖತ್ತಾಗಿದೆ ಅಂತ. ಮಧ್ಯದಲ್ಲೇ ಜರಿ ಹರಿಯುತ್ತೆ, ಅಲ್ಲಲ್ಲಿ ಈ ರೀತಿ ಓಡಾಡೋದಕ್ಕೆ ನದಿ ಮೇಲೂ ಆ ಜರಿ ಮೇಲೂ ನಡ್ಕೊಂಡು ಹೋಗ್ಬೋದು, ಸಖತ್ತಾಗಿ ಮಾಡಿದರು. ಈ ಕಡೆ ರೂಮ್ಸ್ ಏರಿಯಾ, ನಿಮಗೆ ಡೂಮ್ ರೂಮ್ ಬೇಕು ಅಂದರೆ ಅದನ್ನು ತೊಗೋಬೋದು, ಇಲ್ಲ ಹಟ್ ರೂಮ್ ಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಏಕೆ ಅಲ್ಲಿ ಇದಿದೆ ಮಳೆ ಅಂತ, ಪ್ಲಾಸ್ಟಿಕ್ ಅಲ್ಲ, ರೈನ್ ಕೋಟ್ ಅದು. ರೈನ್ ಕೋಟು ಹಾಕೊಳ್ಳೋದು. ಸೊ ಹೊರಗಡೆ ಜೀಪ್ ನಿಂತಿತ್ತು ನೋಡಿ, ಅದರಲ್ಲೇ ನಾವು ಟ್ರೆಕ್ಕಿಂಗಿಗೆ ಹೋಗಬೇಕಾಗಿರೋದು. ಆ್ಯಂಡ್ ಇಲ್ಲಿ 5-5 ನಿಮಿಷಕ್ಕೂ ಮಳೆ ಬರುತ್ತೆ, ನಿಲ್ಲುತ್ತೆ, ಮಳೆ ಬರುತ್ತೆ, ನಿಲ್ಲುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ರೈನ್ ಜಾಕೆಟ್ ಕೊಡ್ತಾರೆ ಅವರೇ. ಒಂದು ಸ್ವಲ್ಪನೂ ನೆನೆಯಲ್ಲ ಗೊತ್ತಾ, ತುಂಬ ಇಷ್ಟ ಆಯಿತು, ಒಂಥರ ಚೆನ್ನಾಗಿದೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಎಲ್ಲರೂ ಸಹ ರೆಡಿ ಆದ್ವಿ ಹೋಗಲಿಕ್ಕೆ. ಇಲ್ಲಿ ಕಾವ್ಯ ನೋಡಿ, 105 ರೂಪಾಯಿ ಕೂಲಿ. ಸೊ ಆಫ್ ರೋಡ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಕಡಿದಾದ ಪ್ರದೇಶ, ಒಂದೇ ಇದರಲ್ಲಿ ಹೋಗಬೇಕು. ಮಳೆ ಬೇರೆ ಬರ್ತಾ ಇರುತ್ತೆ, ಅಲ್ಲಲ್ಲಿ ಕಾಲಿಟ್ಟರೆ ಕಾಲೇ ಜಾರುತ್ತೆ. ಇನ್ನು ಹಿಂದಗಡೆ ಬೇರೆ ಅದು ನಿಂತ್ಕೊಂಡು ಹೋಗೋದಿದೆಯಲ್ಲ, ಅದೇ ಮಜಾ ಬರೋದು. ಮುಂದಗಡೆ ಕೂತ್ಕೊಂಡ್ರೆ ಅಷ್ಟೊಂದು ಏನು ಇದನ್ಸಲ್ಲ. ಸೊ ಬೆಟ್ಟ ಹತ್ತೋದು ಇಳಿಯೋದು ಒಂಥರ ನಿಂತೇ ಇರ್ತೀವಿ. ಆ್ಯಂಡ್ ಅಲ್ಲಲ್ಲಿ ಜಿಗಣೆಗಳ ಕಾಟ, ಮೀನ್ ಸಕಲೇಶ್ಪುರ ಮಲೆನಾಡು ಆ ಕಡೆ ಎಲ್ಲ ಕೇಳಬೇಕಾ. ಈ ರೀತಿ ಮಳೆ ಬಂದ್ಬಿಟ್ರು ಅಂತೂ ಜಿಗಣೆಗಳು ಸಖತ್ ಇದಾಗುತ್ತೆ. ಅದು ಸಣ್ಣ
ಸಣ್ಣ ಸಣ್ಣ ಜಿಗಣೆ ಕಾಲಿನಿಂದ ಮೇಲೆ ಹೋಗೋವರೆಗೂ ಗೊತ್ತಾಗೋದೇ ಇಲ್ಲ. ಅದು ಹೆಂಗೆ ಆ ಫೀಲೇ ಗೊತ್ತಾಗಲ್ಲ. ಆಮೇಲೆ ಅವು ಬ್ಲಡ್ ಸಕ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಫೀಲ್ ಗೊತ್ತಾಗೋದು. ಅದಂತೂ ತುಂಬಾ ಒಂಥರ ಭಯ ಏನಿಲ್ಲ ನನಗೆ, ಆದರೆ ಒಂಥರ ಆಕ್ವರ್ಡ್ ಫೀಲ್ ಆಗುತ್ತೆ ಅಷ್ಟೇ ಜಿಗಣೆಗಳೆಲ್ಲ ನೋಡಿದ್ರೆ. ಸೊ ಆಫ್ ಟ್ರೆಕ್ಕಿಂಗ್ ಇಲ್ಲಿ ಕರ್ಕೊಂಬಂದಿದ್ರು ಬೆಟ್ಟದ ಮೇಲೆ ವ್ಯೂಗೆ. ತುಂಬ ಚೆನ್ನಾಗಿತ್ತು. ಈ ಹಳ್ಳಿ ಊರು ಬಂದು ಮಾವಿನೂರು ಅಂತ. ಮಾವಿನೂರು ಸಕಲೇಶಪುರ ಹೆತ್ತೂರು ಹೋಬಳಿ ಮಾವಿನೂರಲ್ಲಿ ಕಾರೆಕೂಲು ಜಂಗಲ್ ರೆಸಾರ್ಟ್ ಅಂತ ಇರೋದು. ಚೆನ್ನಾಗಿದೆ, ಹೋಗಿ ಬನ್ನಿ ನೋಡಿ. ಇದು ಟ್ರೆಕ್ಕಿಂಗ್ ಬೆಟ್ಟದ ಮೇಲೆ ಒಂದು ಟ್ರೆಕ್ಕಿಂಗ್ನ ಕರ್ಕೊಂಡು ಹೋಗ್ತಾರೆ. ಫುಲ್ಲು ಮಂಜು ಕವರ್ ಆಗಿತ್ತು. ಅಲ್ಲಲ್ಲಿ ಒಂದು 5 ನಿಮಿಷಕ್ಕೆ ಮಂಜು ಕವರ್ ಆಗುತ್ತೆ, ಒಂದು 5 ನಿಮಿಷಕ್ಕೆ ಫುಲ್ಲು ಕ್ಲಿಯರ್ ವ್ಯೂ ಬರುತ್ತೆ. ಕ್ಲಿಯರ್ ವ್ಯೂ ಬಂದಾಗಂತೂ ಏನು ಹೆವಿ ಬ್ಯೂಟಿ ಅಂತ ಅನಿಸುತ್ತೆ ಗೊತ್ತಾ. ವ್ಯೂ ಸಕ್ಕತ್ತಾಗಿರುತ್ತೆ ನೋಡಿ. ಇಲ್ಲಿ ಅಲ್ಲಲ್ಲಿ ಒಂದು 10-12 ಮನೆಗಳು ಅಷ್ಟೇ. ಸೊ ನೆಮ್ಮದಿ ಜೀವನ. ನಮಗಂತೂ ಊರಲ್ಲಿ ಅಂದರೆ ನಮಗೆ ಹಾಸನ ಕಡೆ ಇದೆಲ್ಲ ರೂಢಿನೇ ಇದೆ. ಮಳೆ ಸಾಮಾನ್ಯ ಈ ಕಡೆ ಹಾಸನ ಸುತ್ತಮುತ್ತ ಎಲ್ಲಿ ಹೋದ್ರೂ ನಮಗೆ ಈ ರೀತಿ ಪ್ರಕೃತಿ ನೋಡಿ ನೋಡಿ ಅಭ್ಯಾಸ. ತುಂಬ ಸಿಟಿ ಲೈಫ್ ಇರ್ತಾರೆ ನೋಡಿ, ಈ ಕಡೆ ಹಳ್ಳಿ ಜೀವನನೇ ಗೊತ್ತಿಲ್ಲ ಅಂಥವರು ಇಲ್ಲಿ ಬಂದರೆ ತುಂಬಾ ಎಂಜಾಯ್ ಮಾಡ್ಬೋದು, ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಖಂಡಿತ ಈ ಕಡೆ ಸಕಲೇಶಪುರ, ಚಿಕ್ಕಮಂಗ್ಳೂರು, ಹಾಸನ ಈ ಕಡೆ ಖಂಡಿತ ಬನ್ನಿ. ಅದರಲ್ಲೂ ಮಾನ್ಸೂನ್ ಸೀಸನಲ್ಲಿ ಮಾಡಿಸಿದ್ದು ನೀವಿಲ್ಲಿ ಬರಲೇಬೇಕು. ವಿಂಟರು ಮಾನ್ಸೂನ್ ಎಲ್ಲ ಈ ವೆದರಿಗೆ ಸಕ್ಕತ್ತಾಗಿರುತ್ತೆ ಪ್ರಕೃತಿ ನೋಡೋದಕ್ಕೆ ನೀವು. ಸೊ ನೋಡಿ, ಇಲ್ಲಿ 5 ನಿಮಿಷಕ್ಕೆ ಮತ್ತೆ ಕವರ್ ಆಗುತ್ತೆ, 5 ನಿಮಿಷಕ್ಕೆ ಮತ್ತೆ ಕ್ಲಿಯರ್ ಆಗುತ್ತೆ. ಆ ಥರ ಇತ್ತು ಬೆಟ್ಟದ ಮೇಲ್ಗಡೆಯಿಂದ ವ್ಯೂ. ಮಾತ್ರ ತುಂಬಾ ಚೆನ್ನಾಗಿತ್ತು. ಗಾಳಿ ಎಷ್ಟು ಬೀಸ್ತಾ ಇತ್ತು ಅಂದರೆ ನಮ್ಮನ್ನೇ ಎತ್ತಿ ಬಿಸಾಕುವಷ್ಟು ಗಾಳಿ ಇತ್ತು. ಆದರೂ ಸಕ್ಕತ್ತಾಗಿತ್ತು ವ್ಯೂ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲಾಸ್ಟ್ ಒಂದು 3-4 ಇಯರ್ಸ್ ಬ್ಯಾಕ್ ನಾವು ಇದೇ ರೀತಿ ಇನ್ನೊಂದು ರೆಸಾರ್ಟಿಗೆ ಹೋಗಿದ್ವಿ. ಆವಾಗ ಆಫ್ ಟ್ರೆಕ್ ಅಂತ ಅಂದ್ಬಿಟ್ಟು ನಮಗೆ ಪಟ್ಲ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ರು. ಇವಾಗ ಪಟ್ಲ ಬೆಟ್ಟ ಎಲ್ಲ ಸ್ವಲ್ಪ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ತುಂಬ ಹಾಳು ಮಾಡ್ತಾ ಇದ್ದಾರೆ ಬೆಟ್ಟದ ವ್ಯೂನೆಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಸೊ ಇದು ಕರ್ಕೊಂಡು ಹೋಗಿದ್ದು ತುಂಬ ನೀಟಿತ್ತು. ಅಂದರೆ ಏನು ಅಲ್ಲಲ್ಲಿ ಏನೇನೋ ಪ್ಲಾಸ್ಟಿಕ್ ಎಲ್ಲ ಬಿಸಾಕೋದು ಆ ರೀತಿ ಎಲ್ಲ ಏನೂ ಇರಲಿಲ್ಲ. ಸೊ ಬೆಟ್ಟ ಮುಗಿಸ್ಕೊಂಡು ಬಂದು ಬರ್ತಿದ್ದ ಹಾಗೇ ಟಿಫನ್ ಮಾಡ್ಕೊಂಡ್ವಿ. ಟಿಫನ್ಗೂ ತುಂಬ ವೆರೈಟೀಸ್ ಮಾಡಿದರು. ನಾನು ಸ್ವಲ್ಪ ಸಲಾಡು, ಪಪಾಯ ಮತ್ತು ದೋಸೆ ತೊಗೊಂಡಿದ್ದೆ ಅಷ್ಟೇ. ಇಡ್ಲಿ ಮತ್ತು ಪೋಹ ಎಲ್ಲನೂ ಮಾಡಿದರು, ತುಂಬ ಚೆನ್ನಾಗಿತ್ತು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಬಿಸ್ಲೆ ಘಾಟ್ ನೋಡ್ಕೊಂಡು ಬರೋಣ, ಅಲ್ಲಿಂದ ಒಂದು 4 to 5 ಕಿಲೋಮೀಟರ್ಸ್ ಅಷ್ಟೇ ಅಂತ ಅಂದ್ಬಿಟ್ಟು ಬಿಸ್ಲೆ ವ್ಯೂ ಪಾಯಿಂಟ್ಗೆ ಬಂದ್ವಿ. ಬಿಸ್ಲೆ ವ್ಯೂ ಪಾಯಿಂಟು ನಾನು ಸುಮಾರು ಸಲ ನೋಡಿದ್ದೆ, ನನಗೆ ನೆನಪಿತ್ತು ನೋಡಿದ್ದು. ಇನ್ನು ಮಕ್ಕಳೆಲ್ಲ ಇದ್ದರು ಅಲ್ವಾ, ಅವ್ರಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಇನ್ನು ರೆಸಾರ್ಟಲ್ಲಿ ಒಳಗಡೆ ಇಂಡೋರ್ ಗೇಮ್ಸ್ ಅನ್ನೋದೊಂದು ಬಿಟ್ಟರೆ ಬೇರೆ ಜಿಪ್ ಲೈನು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಅದೆಲ್ಲ ಇದ್ದಿದ್ದರೆ ಮಕ್ಕಳಿನ್ನೂ ಎಂಜಾಯ್ ಮಾಡ್ತಾಯಿದ್ರು. ಇನ್ನು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಷ್ಟೇ ಇದ್ದಿದ್ದು, ಬೇರೆ ಏನೂ ಇರಲಿಲ್ಲ. ಇನ್ನು ಈ ಚಳಿ ಮಳೆ ಬೇರೆ ಬಿಟ್ಟು ಬರ್ತಾ ಇತ್ತಲ್ವ, ಸೊ ಸ್ವಿಮ್ ಮಾಡೋದು ಇಷ್ಟು ಬೆಳಗ್ಗೆನೇ ಬೇಡ, ಒಂದು ಸ್ವಲ್ಪ ಒಂದು 11 ಗಂಟೆ 12 ಗಂಟೆ ಆಗಲಿ ಅಂತ ಅಂದ್ಬಿಟ್ಟು ನಾವು ಬಿಸ್ಲೆ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ವ್ಯೂ ಪಾಯಿಂಟಿಗೆ ಬಂದರೆ ಇಲ್ಲೂ ಜನ ಜಾಸ್ತಿನೇ ಇದ್ದರು, ಆದರೆ ಏನೂ ಕಾಣಿಸ್ಲಿಲ್ಲ. ಇಲ್ಲೂ ಫುಲ್ಲು ಮಂಜು ಕವರ್ ಆಗಿತ್ತು. ಸೊ ಫುಲ್ಲು ಒಂಥರ ಮೇಲ್ಗಡೆ ಕೆಳಗಡೆ ಹಾಲಿನ ನೊರೆ ಇರೋ ರೀತಿನಲ್ಲಿತ್ತು ಅಷ್ಟೇ. ಸೊ ನಾನು ನೋಡಿದ್ದೀನಲ್ವ, ಇದು ಫುಲ್ಲು ಕ್ಲಿಯರ್ ಇದ್ದಾಗ ವ್ಯೂ, ಅಲ್ಲಲ್ಲಿ ಸಣ್ಣ ಸಣ್ಣ ಜರಿ ಹರಿಯೋದೆಲ್ಲ ಕಾಣುತ್ತೆ ಬೆಟ್ಟದ ಮಧ್ಯ. ಸಖತ್ತಾಗಿರುತ್ತೆ ವ್ಯೂ ಮಾತ್ರ. ಬೇರೆ ಇದು ಇಲ್ಲಿ ಮಂಜು ಬಿಟ್ಟರೆ ಬೇರೆ ಏನೂ ಕಾಣಿಸ್ಲಿಲ್ಲ. ಸೊ ಹಿತೈಷ್ಗೂ ಸಹ ಮಕ್ಕಳಿಗೆಲ್ಲ ಬೋರ್ ಆಗ್ತಾಯಿತ್ತು, ಎಷ್ಟೊತ್ತಿಗೆ ಹೋಗಿ ಸ್ವಿಮ್ಮಿಂಗ್ ಪೂಲು ಅಂತಲೇ ಹೇಳ್ತಾಯಿದ್ರು. ಸೊ ಅಲ್ಲೊಂದು 10 ನಿಮಿಷ ಕಾಲ ಕಳೆದ್ವಿ ಅಷ್ಟೇ. ಫೋಟೋಶೂಟು ಅದು ಇದು ಎಲ್ಲ ಮಾಡಿಕೊಂಡು ವಾಪಸ್ ನಾವು ರೆಸಾರ್ಟ್ ಕಡೆ ಬಂದ್ವಿ. ಬಿಸಿಲೆ ಘಾಟ್ ಅಂತ ಅಂದ ತಕ್ಷಣ ಬಿಸಿಲು ಅಂತ ಅನ್ಕೋಬಾರ್ದು, ಬಿಸಿಲಿರೋದಕ್ಕೆ ಬಿಸಿಲೆ ಘಾಟ್ ಅಲ್ಲ, ಅದು ರೂಢ ನಾಮ ಅದೇ ರೀತಿ ಬಂದಿರೋದು ಅಷ್ಟೇ, ಬಿಸಿಲೆ ಘಾಟ್ ಅಂತ. ವೆಸ್ಟರ್ನ್ ಘಾಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇದರಲ್ಲಿ ನೀವು ವ್ಯೂ ಪಾಯಿಂಟ್ ಅದು ಕ್ಲಿಯರ್ ಆದರೆ ಸಖತ್ತಾಗಿ ಕಾಣುತ್ತೆ ಮಾತ್ರ. ಸೊ ಅಲ್ಲಿಂದ ಬಂದಿದ್ದೆ ತಡ, ಫುಲ್ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು, ಅಷ್ಟು ಕೋಲ್ಡ್ ಇದ್ರೂ ನೀರು ಸ್ವಿಮ್ಮಿಂಗ್ ಪೂಲಲ್ಲಿ 1 hour 1.5 hour ಆಟ ಆಡಿದ್ರು. ನನಗೂ ಇಳಿಬೇಕು ಅಂತ ಅನಿಸ್ತು, ಆ ಲಾಸ್ಟಲ್ಲಿ ಇಳಿದೆ ನಾನು. ಬಟ್ ಸಖತ್ತು ಹೆವಿ ಕೋಲ್ಡ್ ಇತ್ತು ಮಾತ್ರ. ಮಳೆ ಅಲ್ವಾ, ಕಂಟಿನ್ಯೂಸ್ ಮಳೆ 5 ನಿಮಿಷ ಬಿಡುತ್ತೆ ಮತ್ತು 5 ನಿಮಿಷಕ್ಕೆ ಸಖತ್ತು ಮಳೆ ಬರುತ್ತೆ, ಆ ರೀತಿ ಇತ್ತು. ಸೊ ನೋಡಿ, ಇದು ರೆಸಾರ್ಟ್ ಮಧ್ಯದಲ್ಲೇ ಜರಿ ಹರಿಯುತ್ತೆ, ತುಂಬಾ ಚೆನ್ನಾಗಿದೆ ವ್ಯೂ. ತುಂಬ ಜೋರು ಮಳೆ ಬಂದಾಗ ಜಾಸ್ತಿನೂ ಸಹ ಆಗಬಹುದು ಇದು.
ಆ್ಯಂಡ್ ಇದು ಇವ್ರದ್ದು ಸುತ್ತಮುತ್ತ ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ಈ ರೀತಿ ರೆಸಾರ್ಟ್ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿದೆ. ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿ ನೀವು ಒಂದು 2 ಡೇಸ್ 3 ಡೇಸ್ ಕಳಿಬೇಕು ಅಂತ ಇದ್ದರೆ ನೀವು ಆರಾಮಾಗಿ ಬಂದಿಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಇನ್ನೇನು ಲಾಸ್ಟಲ್ಲಿ ಲಂಚ್ ಮುಗಿಸ್ಕೊಂಡು ನಾವು ಒಂದು 4:30-5 ಹಾಗೆ ಹೊರಡಬೇಕಾಗಿತ್ತು. ಸೊ ಹಾಗಾಗಿ ಲಂಚ್ಗೆ ಇಲ್ಲಿ ಏನೇನು ಅರೇಂಜ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ. ಆ್ಯಸ್ ಯೂಶ್ವಲ್ ಸಲಾಡ್ಸ್ ಎಲ್ಲ ಇಟ್ಟಿದ್ರು. ಸೊ ಒಂದು ಸ್ವೀಟ್ ಶಾವಿಗೆ ಪಾಯಸ ಮಾಡಿದರು ಆ್ಯಂಡ್ ಕಾರ್ನ್ ಸೂಪ್ ಮಾಡಿದರು. ಜೊತೆಗೆ ಬಟರ್ ನಾನ್ ಮತ್ತು ಇದು ಗೋಧಿ ಹಿಟ್ಟಿಂದು ನಾನ್ ಮಾಡಿದರು. ಬಟರ್ ಅಂದರೆ ಮೈದಾದು ಯಾರು ತಿನ್ನಲ್ಲ ಅಂಥವ್ರಿಗೂ ಸಹ. ಸ್ವಲ್ಪ ಬೇಬಿ ಕಾರ್ನ್ ಫ್ರೈ ಮತ್ತು ಪನ್ನೀರ್ದು ಗ್ರೇವಿ ಮಾಡಿದರು. ಇದೆಲ್ಲ ವೆಜ್. ಹಾಗೆಯೇ ಅನ್ನ ಸಾಂಬಾರು ತರಕಾರಿ ಸಾಂಬಾರು, ಒಂದು ವೆರೈಟಿ ಆಫ್ ಘೀ ರೈಸ್. ನೆನ್ನೆ ಜೀರಾ ರೈಸ್ ಮಾಡಿದರು, ಇವತ್ತು ಪೀಸ್ ಹಾಕಿಬಿಟ್ಟು ಪ್ಲೇನ್ ಪೀಸ್ ಪಲಾವ್ ಮಾಡ್ತಾರಲ್ಲ ಆ ರೀತಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಊಟ ತಿಂಡಿ ಎಲ್ಲ. ತುಂಬಾ ಚೆನ್ನಾಗಿ ಹೈಜಿನಿಕ್ ವೇನಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸರ್ವ್ ಮಾಡ್ಕೋಬೋದು. ತುಂಬಾ ಬಿಸಿ ಬಿಸಿ ಸಖತ್ತಾಗಿರುತ್ತೆ. ಆ್ಯಂಡ್ ನಾನ್ ವೆಜ್ ಆಪ್ಷನ್ಸು ಸಹ ಈ ಕಡೆ ಇತ್ತು. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಎಲ್ಲವನ್ನು ಸಹ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾವು ವಾಪಸ್ ಮನೆ ಕಡೆ ಬಂದ್ವಿ. ಸ್ವಿಮ್ಮಿಂಗ್ ಪೂಲಿಂದ ಬರ್ತಿದ್ದ ಹಾಗೆಯೇ ಹೆವಿ ಮಳೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಮಳೆ ಬರ್ತಾ ಇದೆ ಅಂತ. ಇದೇ ರೀತಿ 5 ನಿಮಿಷಕ್ಕೆ ಇಷ್ಟು ಜೋರು ಮಳೆ ಬರುತ್ತೆ, ಮತ್ತು 5 ನಿಮಿಷಕ್ಕೆ ಮಳೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ. ಅದೇ ರೀತಿ ಆಗ್ತಾಯಿತ್ತು. ಸೊ ನೀವು ಮಳೆಗಾಲದಲ್ಲಿ ಬಂದರೆ ಇದೇ ರೀತಿ ವೆದರ್ ಇರುತ್ತೆ. ಯಾರಿಗೆಲ್ಲ ಮಳೆಗಾಲ ಇಷ್ಟ ಆಗುತ್ತೆ ಅಂಥವ್ರು ಬಂದು ಬೇಕಾದ್ರೆ ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ವಿಂಟರಲ್ಲಿ ಅಥವಾ ನಿಮಗೆ ಬರ್ಡೇ ಸೆಲೆಬ್ರೇಷನ್ಸು, ನ್ಯೂ ಇಯರ್ ಸೆಲೆಬ್ರೇಷನ್ಸು ಎಲ್ಲವನ್ನು ಸಹ ಸಿಟಿ ಜಂಜಾಟದಿಂದ ಹೊರಗಡೆ ಬಂದು ಪೀಸ್ಫುಲ್ಲಾಗಿ ನೀವು ಕಾಲ ಕಳಿಬೇಕು ಅಂತ ಇದ್ದರೆ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಇಂಥದ್ದೇ ಅಂತ ಏನಿಲ್ಲ, ಯಾವ ರೆಸಾರ್ಟ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಗೂಗಲ್ ರಿವ್ಯೂಸ್ ನೋಡಿಕೊಂಡು ಬನ್ನಿ. ನಿಮಗೆ ಇದ್ರದ್ದು ಸಹ ನಿಮಗೇನಾದರೂ ಈ ರೆಸಾರ್ಟ್ ಬಗ್ಗೆ ಬೇಕು ಅಂತ ಅಂದರೆ ನಾನು ನಿಮಗೆ ಕಮೆಂಟ್ ಮಾಡಿ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ನಾನು ಶೇರ್ ಮಾಡ್ತೀನಿ. ನೀವು ಡೈರೆಕ್ಟಾಗಿ ಕಾಲ್ ಮಾಡಿಕೊಂಡು ರೂಮ್ಸ್ ಅವೈಲಬಿಲಿಟಿ ಇದೆಯಾ, ನೀವು ಹೋಗೋ ದಿನಕ್ಕೆ ಅಂತ ಹೇಳ್ಬಿಟ್ಟು ರೂಮ್ಸ್ನೆಲ್ಲ ಬುಕ್ ಮಾಡ್ಕೋಬೋದು. ಸೊ ಇಲ್ಲಿ 4:15 ಟೈಮ್ನಲ್ಲಿ ವಾಪಸ್ ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಹೊರಗಡೆ ಮಂಜು ಯಾವ ರೀತಿ ಕವರ್ ಆಗಿದೆ ಅಂತ. ಮುಂದಗಡೆನೇ ಏನಿದೆ ಏನು ಬರ್ತಾ ಇದೆ ಅನ್ನೋದೇ ಕಾಣ್ತಾ ಇರಲಿಲ್ಲ ನಮಗೆ. ಒಂದಷ್ಟು ದೂರ ಫುಲ್ 10 ಸ್ಪೀಡಲ್ಲೇ ಬಂದಿದ್ದೀವಿ. ಅಷ್ಟು ಫಾಗ್ ಕವರ್ ಆಗಿತ್ತು. ಸೊ ನೋಡಿ ಇಲ್ಲಿ ಒಂಥರ ಚೆನ್ನಾಗಿ ಅನಿಸುತ್ತೆ ನಮಗೆ. ಈ ಕಡೆ ಎಲ್ಲ ಅಂದರೆ ಹಾಸನಲ್ಲಿ ನಮಗೆ ಬೆಳಗ್ಗೆ ಎದ್ದರೆ ಯೂಶ್ವಲಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲ ನಾವು ಈ ರೀತಿ ಫಾಗ್ ನೋಡಿರ್ತೀವಿ. ನಾ ಅದೇ ಹೇಳಿದ್ನಲ್ಲ, ತುಂಬ ಸಿಟಿ ಲೈಫಿಂದ ಹೊರಗಡೆ ಬಂದು ನೀವು ಈ ಥರ ವೆದರ್ನ ನೀವು ಎಂಜಾಯ್ ಮಾಡಬೇಕು ಅಂತ ಇದ್ದರೆ ಈ ಕಡೆ ನಮ್ಮ ಊರ ಕಡೆ ಬನ್ನಿ. ತುಂಬಾ ವೆರೈಟೀಸ್ ಇದೆ ನಿಮಗೆ ಈ ರೀತಿ ರೆಸಾರ್ಟ್ಗಳೆಲ್ಲನೂ. ಸೊ ಆನ್ ದ ವೇ ಹಾಗೆಯೇ ಸಕಲೇಶ್ಪುರ ರೀಚ್ ಆದ್ವಿ. ಸಕಲೇಶ್ಪುರ ರೀಚ್ ಆಗ್ತಿದ್ದ ಹಾಗೆಯೇ ಒಂದು ಕಾಫಿ ಬ್ರೇಕ್ ತೊಗೊಂಡು ಊರ ಕಡೆಗೆ ಹೊರಟ್ವಿ ನಾವು. ಸಕಲೇಶ್ಪುರಿಂದ ಹಾಸನ್ ಬರೀ 1 ಅವರ್ ಅಷ್ಟೇ. ಸೊ ಅಲ್ಲಿಗೆ ಒಂದು ಕಾಫಿ ಬ್ರೇಕ್ ತೊಗೊಬಿಡೋಣ. ಇನ್ನು ಮನೆಗೆ ಹೋಗಿ ಯಾರು ಅಡುಗೆ ಮಾಡ್ತಾರೆ, ಇಲ್ಲೇ ಏನಾದ್ರು ತಿನ್ಕೊಂಡು ಹೋಗ್ಬಿಟ್ರೆ ಮನೆಗೆ ಹೋಗಿ ಆರಾಮಾಗಿ ಮಲ್ಕೋಬೋದು. 2 ದಿನದಿಂದನೂ ಸುಸ್ತಾಗೇ ಆಗಿರುತ್ತೆ. ಜರ್ನಿ ಮಾಡೇ ಸುಸ್ತಾಗಿರುತ್ತೆ. ಅಲ್ಲಿ ಏನು ಕೆಲಸ ಮಾಡಿರಲ್ಲ ನಾವು, ಬಟ್ ಅದು ಕರ್ವೆಲ್ಲ ಜರ್ನಿ ಇರುತ್ತೆ ಅಲ್ವಾ. ಸೊ ಆ ಜರ್ನಿ ಮಾಡೇ ನಾವು ಸುಸ್ತಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಪಿಟ್ ಸ್ಟಾಪ್ ಮಾಡಿಬಿಟ್ಟು ಹೊರಟ್ವಿ. ಸೊ ನೋಡಿ 2 ದಿನವೂ ಫುಲ್ಲು ಮಳೆ. ನಾವಲ್ಲಿ ರೆಸಾರ್ಟ್ ಮುಗಿಸ್ಕೊಂಡು ಬಂದ್ವಿ, ಈ ಕಡೆ ಮಳೆನೇ ಇಲ್ಲ. ಆ ರೀತಿ ಆಗೋಗಿದೆ ಇಲ್ಲಿ, ಫುಲ್ ಬಿಸಿಲು. ಸೊ ನೋಡಿ ಇದು ಬಾಗೇನಲ್ಲಿ ಇರೋವಂಥದ್ದು ಕೆಫೆ ರೋಬೋಸ್ಟಾ ಅಂತ. ಇಲ್ಲಿ ಒಂದು ಪಿಟ್ ಸ್ಟಾಪ್ ಮಾಡಿ ನಾವು ವಾಪಸ್ಸು ಮನೆಗೆ ಬಂದ್ವಿ. 1.5 ದಿನ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ಹೊರಗಡೆ ಇದ್ದಿದ್ದು ಮನೆಗೆ ಬಂದಿದ್ದಾಯಿತು. ಇನ್ನು ನಾಳೆಯಿಂದ ಆ್ಯಸ್ ಯೂಶ್ವಲ್ ಸೇಮ್ ರೊಟೀನ್. ಬೆಳಗ್ಗೆ ಎದ್ದೇಳು, ಓಡು, ತಿಂಡಿ ಮಾಡು, ಅಡುಗೆ ಮಾಡು, ಅದೇ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.